ಯೂಶಲಿ ಮಂಡಿ ನೋವು ಗ್ರೇಡ್ 4 ನೀವೋಗೆ ರೀಜನರೇಷನ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಅದಕ್ಕೆ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು. ಬಟ್ ಡಯಟನ್ನು ನಾನು ಹೇಳ್ತೀನಿ, ಒಂದು ದಿನನೂ ತಪ್ಪಿಸ್ಬೇಡಿ. ಎಸ್ಪೆಷಲಿ ಮೈದಾ ಹಿಟ್ಟು ಅಥವಾ ಹಾಲು ಅಥವಾ ಈವನ್ ಸಕ್ಕರೆ ಬೆಲ್ಲನೂ ಕೂಡ ಅವಾಯ್ಡ್ ಮಾಡಿ. ಕಂಪ್ಲೀಟ್ ರೀಜನರೇಷನ್ ಆಗೋರಿಗೆ ಆಮೇಲೆ ಬೇಕಾದ್ರೆ ಅಪರೂಪಕ್ಕೆ ಬೇಕಾದ್ರೆ ಬೆಲ್ಲ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ ಅಂತ ಹೇಳ್ತೀನಿ. ನಮ್ಮ ಜೊತೆ ಇದ್ದಾರೆ ಮೇಡಮ್ಮು, ಅವರು ಒಂದು ಮಿಸ್ಟೇಕ್ ಮಾಡಿದ್ದಾರೆ. ಏನಂತ ಅವ್ರ ಬಾಯಲ್ಲೇ ಕೇಳ್ಕೊಂಡು. ಏನೂ ಇಲ್ಲ ಸರ್, ಹಬ್ಬದಲ್ಲಿ ಒಂದು ಒಬ್ಬಟ್ಟು ತಿಂದ್ಬಿಟ್ಟು ಒಂದು ಲೋಟ ಹಾಲು ಕುಡಿದೆ. ಅದು ಹಾಗೆ ಮಾರನೇ ದಿನನೇ ನನಗೆ ಮಂಡಿ ನೋವು ಸ್ಟಾರ್ಟ್ ಆಯಿತು. ನನಗೆ ಗೊತ್ತಾಗೋಯ್ತು, ಓಹೋ ಇದೇ ಫಾಲ್ಟು ಅಂದ್ಬಿಟ್ಟು ತಕ್ಷಣವೇ ನಾನು ಆಯಿಲೆಲ್ಲ ಮಸಾಜ್ ಮಾಡ್ಕೊಂಡು ವಾಕ್ ಮಾಡೋದು, ಆಮೇಲೆ ಎಕ್ಸಸೈಸ್ ಮಾಡೋದು. ವಾಕ್ ಮಾಡೋದು ನೋವಾದರೂ ಪರವಾಗಿಲ್ಲ, ವಾಕ್ ಮಾಡೋದು ಎಕ್ಸಸೈಸ್ ಮಾಡೋದು ಇದು ಮಾಡ್ಕೊಂಡೆ. ಆಮೇಲೆ ತಕ್ಷಣ ಸೊ ಅಲ್ಲಿವರೆಗೂ ಹಬ್ಬದವರೆಗೂ ಹೆಂಗಿತ್ತು ನಿಮಗೆ? ಓಕೆ. ಇದೇ ಸ್ನೇಹಿತರೆ, ಇದೇ ಸ್ಟ್ರಾಟಜಿ. ಏನಂದರೆ ದಯವಿಟ್ಟು ಈ ಒಂದು ಹೀಲಿಂಗ್ ಪ್ರೊಸೆಸಲ್ಲಿ ಇರ್ತೀರ 3 to 6 months, ಆ ಟೈಮಲ್ಲಿ ಮತ್ತು 100% ಡಯಟ್ ಮಾಡಿ. ರಿಕ್ವೈರ್ಡ್, ಇಟ್ ಇಸ್ ರಿಕ್ವೈರ್ಡ್. ನಾರ್ಮಲ್ ಪರ್ಸನ್ಸ್ ಬೇರೆ, ಅವ್ರ ಬಾಡಿ ಅವ್ರಿಗೆ ಪೈನ್ ಇರೋದಿಲ್ಲ, ನಮಗೆ ಆಲ್ರೆಡಿ ಪೈನ್ ಇರುತ್ತೆ. ಆ ಪೈನ್ಗೆ ನಾವು ಅವ್ರು ಹೇಳ್ತಾರಂತ ನಾವು ತಿಂದ್ಬಿಟ್ಟು ನಮ್ಮ ಬಾಡಿಲಿರ್ತಕ್ಕಂಥ ಪೈನ್ ನಾವೇ ಅನುಭವಿಸ್ಬೇಕು. ಮಾಡ್ತಿರ್ತಕ್ಕಂಥ ಒಂದು ಸಿನ್ಸಿಯರ್ ಆ್ಯಂಡ್ ಹಂಬಲ್ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಡಯಟಿಂದ 1% ಕೂಡ ಡಿಬೇಟ್ ಆಗಬೇಡಿ. ಸ್ಟ್ರಿಕ್ಟಾಗಿ ಡಯಟ್ ಮಾಡಿ. ಹಬ್ಬ ಬಂತು ಅಥವಾ ಫಂಕ್ಷನ್ ಇತ್ತು, ಮದುವೆಗೆ ಹೋಗ್ಬಿಟ್ಟೆ ಸರ್ ಸ್ವಲ್ಪ ಪಾಯಸ ತಿಂದ್ಬಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಸ್ಟ್ರಿಕ್ಟಾಗೆ ಅವಾಯ್ಡ್ ಮಾಡಿದ್ದೆ ಆದರೆ ಒಂದು ಅಟ್ಲೀಸ್ಟ್ ಇಲ್ಲ ಅಂದರೆ ಈ ಎಕ್ಸಾಂಪಲ್ ಇವಾಗ ಒಂದು ಹೇಳ್ತೀನಿ. ಈಗ ಒಂದ್ಸರಿ ಸರ್ಜರಿ ಆಯ್ತು ಅಂತ ಇಟ್ಕೊಳ್ಳಿ, ಮಂಡಿ ಒಂದು 6 months ಬೆಡ್ ರೆಸ್ಟ್ ಹೇಳ್ತಾರೆ. ಆ 6 months ನಾವು ಎಲ್ಲೂ ಹೋಗೋಕ್ಕಾಗಲ್ಲ, ಏನು ತಿನ್ನೋಕ್ಕಲ್ಲ, ಯಾವ ಮದುವೆ ಇಲ್ಲ, ಫಂಕ್ಷನ್ ಇಲ್ಲ, ಆ ಥರ ಇರುತ್ತೆ. ಸೊ ನಾವು ಬಾಡಿನ ರೀಜನರೇಟ್ ಮಾಡೋಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಒಂದು ಪರಿಸರ ಕ್ರಿಯೇಟ್ ಮಾಡಬೇಕು ದೇಹದಲ್ಲಿ. ಈ ಥರ ಅಂಶಗಳನ್ನ ಅವಾಯ್ಡ್ ಮಾಡಿ ಬಾಡಿಗೆ ಹೀಲಿಂಗ್ನ ಟೈಮ್ ಕೊಡಿ. ಒಂದು 6 months 1 year ಟೈಮ್ ಕೊಡಿ, ಅದು ಹೀಲ್ ಆಗುತ್ತೆ. ಅಲ್ಲಿವರೆಗೂ ಬಾಡಿಯನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಇದು ನಾನು ಹೇಳ್ಬಿಟ್ಟು ಮಾಡ್ತೀನಿ.